ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶಾಂತಿ, ನಿನ್ ಸಂಕಟ ಏನು ಅಂತ ನಂಗೆ ಅರ್ಥ ಆಗುತ್ತೆ ಕಣೆ. ಈಗ ಅಳೋದ್ರಿಂದ ಏನ್ ಪ್ರಯೋಜನ ಹೇಳು? ನೋಡು, ಡಾಕ್ಟರ್ ನಿನ್ಗೆ ಏನು ಅಂತ ಹೇಳಿದ್ದಾರೆ, ಮರ್ತೋಯ್ತಾ? ನೋಡು, ಯಾವುದೇ ಕಾರಣಕ್ಕೂ ನೀನು ಅಳಬಾರ್ದು. ನಿನ್ ತಮ್ಮಯ್ಯ ಅಂತೀನಿ ಕಣೆ, ಸಮಾಧಾನ ಮಾಡ್ಕೊ. ಕಣ್ಣಲ್ಲಿ ಬರೋ ನೀರನ್ನ ಒರೆಸ್ಕೊಂಡು ಬಿಡ್ಬೋದು ಲಚ್ಚಿ, ಆದರೆ ಕರಳು ಸುಂಟಿರೋ ಸಂಕಟನ ಅಳ್ಸಕ್ಕಾಗಲ್ಲ ಕಡೆ. ನಾನು ಇಷ್ಟು ದಿವಸ ಜೀವ ಇಟ್ಕೊಂಡಿದ್ದೆ ನನ್ನ ಮೊಮ್ಮಕ್ಕಳ ಜೀವನ ಚೆನ್ನಾಗಾಗೋದನ್ನ ನೋಡಬೇಕು ಅಂತ. ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಅದಕ್ಕೆ ಅಲ್ವೇನೆ ನಾನು ಪರಿಹಾರ ಹುಡುಕಿರೋದು. ಆದ್ರೆ ಇದು ಸರಿಯಾದ ಪರಿಹಾರ ಅಲ್ಲ ಲಚ್ಚಿ. ನಿತ್ಯ ಅನ್ಯಾಯ ಆಗಿರೋದಕ್ಕೆ ಕರ್ಣ ಯಾಕೆ ತಲೆ ಕೊಡ್ಬೇಕು ಹೇಳು? ಹೌದು, ಆ ಕ್ಷಣ ನನ್ಗೆ ಕರ್ಣನ ಮೇಲೆ ಸಿಟ್ಟು ಬಂದಿದ್ ನಿಜ. ಆದ್ರೆ ಏನ್ ನಿನ್ ನಿರ್ಧಾರ ಸರಿಯಲ್ಲ. ಮೊದ್ಲೇ ನಿತ್ಯಗೆ ಕರ್ಣನ್ ಕಂಡ್ರೆ ಆಗಲ್ಲ ಅಂಥದ್ರಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಸಾವೋ ಎರಡು ಜೀವಗಳನ್ನ ಒಂದು ಮಾಡೋದು ತಪ್ಪಲ್ವೇನೆ? ನೋಡೆ, ಇದೆಲ್ಲ ವಿಧಿ ಲಿಖಿತ ಅಂತ ನಾವು ಅಂದ್ಕೋಬೇಕು. ಅವ್ರ ಹಣೆಯಲ್ಲಿ ಹೀಗೆ ಆಗ್ಬೇಕು ಅಂತ ಬರ್ತಿದೆ ಅನ್ಸುತ್ತೆ. ನೀನು ನನ್ನ ಮೊಮ್ಮಗಳ ಜೀವನ ಸರಿ ಹೋಗ್ಲಿ ಅನ್ನೋದನ್ನ ಮಾತ್ರ ನೋಡ್ತಾ ಇದೀಯ, ಆದ್ರೆ ನಿನ್ ಮೊಮ್ಮಗನಿಗೂ ಒಂದು ಜೀವನ ಇದೆ ಅನ್ನೋದನ್ನ ಮರಿತಾ ಇದೆಯಲ್ಲ ಲಚ್ಚಿ. ನೋಡು, ನಿನ್ನ ಮೊಮ್ಮಗಳು ಜೀವನ ಸರಿ ಹೋಗ್ಲಿ ಅಂತ ನಾನು ದೊಡ್ಡತನ ತೋರಿಸ್ತಾ ಇಲ್ಲ ಕಣೆ. ಕರ್ಣನ್ಗೂ ತಂದು ಅಂತ ಒಂದು ಜೀವ ಬೇಕಲ್ವಾ? ನಿನ್ಗೊಂದು ಮಾತೇ ಇಲ್ಲ, ನಿನ್ನಿಬ್ರು ಮೊಮ್ಮಕ್ಕಳು ಬಂಗಾರದಂತವ್ರು. ನಿತ್ಯ ಅಲ್ದಿದ್ರು ನಿಧಿನ ನಮ್ ಕರ್ಣಂಗೆ ಜೋಡಿ ಮಾಡ್ಬೇಕು ಅಂತ ನನ್ನ ಮನ್ಸಲ್ಲಿ ತುಂಬಾ ಆಸೆ ಇಟ್ಕೊಂಡಿದ್ದೆ. ಇದ್ರಲ್ಲಿ ನಮ್ದೇನು ಇಲ್ಲ ಕಣೆ, ಎಲ್ಲ ದೇವ್ರ ನಿರ್ಣಯ. ನಿತ್ಯನೇ ನಮ್ಮನೆ ಸೊಸೆಯಾಗಿ ಬರ್ಬೇಕು ಅನ್ಸುತ್ತೆ. ನನಗೆ ನನ್ನ ನಿರ್ಧಾರದ ಮೇಲೆ ಎಷ್ಟು ನಂಬಿಕೆ ಇದೆಯೋ, ಕರ್ಣನ್ ಮೇಲೆ ನನ್ಗಷ್ಟೇ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಆಗಕ್ಕೆ ಅವನ್ ಬಿಡಲ್ಲ ಕಣೆ. ಅವನಿಗೂ ಒಂದು ಸಂಸಾರ ಅಂತಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಸ್ವಾರ್ಥ ಕಣೆ. ಅಳಸಲು ಅನ್ನ ತಿನ್ಕೊಂಡು ಬಿದ್ದಿದ್ದ ನಾಯಿಗೆ ರಕ್ತದ ರುಚಿ ನೋಡೋಷ್ಟು ಧೈರ್ಯ ಬಂತ? ಏನ್ ಮಾಡೋಕ್ ಹೊರಟಿದ್ಯಾ ನೀನು? ಕರ್ಣ ಸತ್ರು ಪರವಾಗಿಲ್ಲ ಅಂತ ನಿರ್ಧಾರ ತಗೊಂಡು ಸತ್ಯ ಹೇಳಕ್ ಹೊರಟಿದ್ಯಾ? ಹಾಗೆ ಹೇಳು, ಹಾಗೆ ಅವನಿಗಷ್ಟೇ ಅಲ್ಲ, ಆ ಮುದುಕಿ ಶಾಂತಿಗೂ ಹೇಳು, ನನ್ನ ಅಮ್ಮನಿಗೂ ಹೇಳು. ಧೈರ್ಯ ಇದ್ರೆ ಹಾಗೆ ನನ್ನ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಏನೇನಿದೆಯೋ ಅದನ್ನೆಲ್ಲ ಹೋಗಿ ಅವರ ಮುಂದೆ ಕಕ್ಕಬೇಕು. ಏನಾಗುತ್ತೋ ನಾನು ನೋಡೇಬೇಕು. ಏನು ಕಾರಣನಿಗೆ ನಾನು ಬದಲಾಗಿಲ್ಲ ಅಂತ ಗೊತ್ತಾಗಬಹುದು, ಅದರಿಂದ ನಾನು ಕೂದಲು ಕೊಂಕಲ್ಲ. ಇದನ್ನೆಲ್ಲ ನೀನಲ್ಲಿ ಬಯಲು ಮಾಡೋದ್ರಿಂದ ಆ ಶಾಂತಿಗಾಗಿರೋ ಅವಮಾನ ಸರಿ ಹೋಗ್ಬಿಡುತ್ತೆ, ಅಥವಾ ಇವತ್ತಾಗಿದ್ದೇನಾದರೂ ಬದಲಾಗಿಬಿಡುತ್ತೆ. ಏನೂ ಆಗಲ್ಲ. ಆದರೆ ನಿತ್ಯ ಮದುವೆ ಯಾರ ಜೊತೆನೂ ನಡೀಲಿಲ್ಲ ಅಂತ ಅನ್ಕೋ, ಕನಿಷ್ಠ 2 ಹೆಣ ಬೀಳುತ್ತೆ. ಒಂದು ಶಾಂತಿದು, ಇನ್ನೊಂದು ನಿತ್ಯ. ಇವರಿಬ್ಬರು ಸತ್ತ ಮೇಲೆ ನಿಧಿ ಏನ್ ನಿರ್ಧಾರ ತಗೋತಾಳೋ ಯಾರಿಗ್ ಗೊತ್ತು? ಮತ್ತೆ ಅದೇ ಪ್ರಶ್ನೆ ನಿನ್ನ ಎದುರಿಗೆ ಬಂದು ನಿಂತಿದೆ ನೋಡು. ಸತ್ಯನೋ ಸತ್ಯದಿಂದ ಆಗೋ ಸಾವು? ನಿರ್ಧಾರ ಇಲ್ಲ, ನಾನು ಕರ್ಣನ್ ಜೀವನ ಹಾಳಾಗಕ್ ಬಿಡಲ್ಲ. ಈ ಮದುವೆ ನಡಿಬಾರ್ದು.
ಆಗ್ತಾರೆ? ಒಂದ್ ವೇಳೆ ಅವಳು ಉಸಿರೇನಾದ್ರು ನಿಂತೋಯ್ತು ಅಂದ್ರೆ ಆ ಕ್ಷಣನೇ ನನ್ನ ಉಸಿರು ನಿಂತೋಗುತ್ತೆ. I love you, Karna sir. ಅಲ್ಲೋಡು ಗಂಟೆ ಹೊಡಿತು. ನಾಳೆ ಇಷ್ಟೊತ್ತಿಗೆ ನಿನ್ನ ಮೊಮ್ಮಗಳು ತಾಳಿ ಕಟ್ಟಿಸ್ಕೊಂಡು ಮಹಾರಾಣಿ ತರ ಕಾಣ್ತಿರ್ತಾಳೆ. ದೇವ್ರೆ, ಯಾಕಪ್ಪ ನನಗೆ ಹೀಗೆ ಮೇಲೆ ಮೇಲೆ ಕಷ್ಟ ಕೊಡ್ತಾ ಇದೀಯಾ? ಹಗಲೆಲ್ಲ ನನ್ನ ಬಾವಿ ತಲ್ಲಿ ಆಳ ನೋಡೋದ್ರ ಬದಲು ಒಂದೇ ಸಲ ನನ್ನ ಸಾಯಿಸ್ಬಿಡು. ಅಲ್ಲಾದ್ರೂ ನೆಮ್ಮದಿಯಾಗಿರ್ತೀನಿ. ಮುಚ್ಚೆ ಬಾಯಿ, ಏನ್ ಮಾತಾಡ್ತಿದ್ಯಾ ನೀನು? ಮತ್ತಿನ್ನೇನು ಲಚ್ಚಿ, ಈ ಕರ್ಮ ಈ ಅವಮಾನಗಳನ್ನೆಲ್ಲ ಸಹಿಸ್ಕೊಂಡು ಇನ್ನೂ ನನ್ನನ್ನು ಬದುಕಿರುವಂತೀಯ. ಅದ್ರ ಬದಲು ಒಂದೇ ಸಲ ಸುಟ್ಟು ಬೂದಿ ಆದ್ರೆ ನೀರಲ್ಲಿ ಕರಗಿ ನೆಮ್ಮದಿಯಾಗಿರ್ಬೋದಲ್ವೇನೆ. ನನ್ನ ಸಾಯಕ್ ಬಿಡು ಲಚ್ಚಿ. ಬೇಡ ಕಡೆ. ಇದೆಲ್ಲ ಅವ್ರು ಕಂಡಿದ್ದ ಕನಸು. ಇದು ಆ ಕನಸಲ್ಲಿರೋ ಒಂದು ಪುಟ್ಟ ಪ್ರಪಂಚ. ನಾನು ಅದನ್ನ ಈಡೇರ್ಸಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ.